ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024-25 ಇಯರ್ದಲ್ಲಿ ಅಂದರೆ ಪ್ರೀವಿಯಸ್ ಇಯರ್ದಲ್ಲಿ ಒಂದು ಕ್ವಶನ್ ಪೇಪರ್ ಏನಿದೆಯಲ್ಲ ಪ್ರೀವಿಯಸ್ ಇಯರ್ದ, ಸೊ ಆ ಕ್ವಶನ್ ಪೇಪರ್ದಲ್ಲಿ ಇರುವಂಥ ಇದು ಒಂದು ಪ್ರಾಬ್ಲಮ್. ಓಕೆ, ಸೊ ಇದು 5 ಮಾರ್ಕ್ಸ್ ಪ್ರಾಬ್ಲಮ್ ಇದೆ. ಸೊ ಆ್ಯಕ್ಚುಲಿ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇನೆ 2024-25 ಇಯರ್ದ ಕ್ವಶನ್ ಪೇಪರ್ದ. ಸೊ ನೀವು ಎಂಟೈರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೇನೆ ನಾನು ಪ್ರೀವಿಯಸ್ ಇಯರ್ದ. ಸೊ ಇದಕ್ಕಿಂತ ಮೊದಲು ಕೂಡ ನಾನು 2023 ಇಯರ್ದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೇನೆ, ಫೈನಾನ್ಷಿಯಲ್ ಅಕೌಂಟಿಂಗ್. ನೆಕ್ಸ್ಟ್ ಒಂದು 24 ಇಯರ್ ಸಾಲ್ವ್ ಮಾಡಿದ್ದೀನಿ, 24-25 ಇಯರ್ ಅಂದರೆ ಲಾಸ್ಟ್ ಟೈಮ್ ಏನು ಎಕ್ಸಾಮ್ ಕಂಡಕ್ಟ್ ಮಾಡಿದಾರಲ್ಲ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ SCP ಫೈನಾನ್ಷಿಯಲ್ ಅಕೌಂಟಿಂಗ್ ಫಸ್ಟ್ ಸೆಮಿಸ್ಟರ್ದವ್ರಿಗೆ. ಸೊ ಆ ಒಂದು ಕ್ವಶನ್ ಪೇಪರ್ದಲ್ಲಿ ಇರುವಂಥ ಇದು ಒಂದು ಪ್ರಾಬ್ಲಮ್. ಓಕೆ, ಸೊ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡೋಣ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ. 10 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ನೀವು ಕ್ಲಾಸ್ ಲೈಕ್ ಆಗಿತ್ತಂದರೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ನೀವು ಪ್ಲೇಲಿಸ್ಟಿಗೆ ವಿಸಿಟ್ ಆಗಿರಿ. ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಪ್ಲೇಲಿಸ್ಟ್ ಮಾಡಿದ್ದೇನೆ ನೋಡಿರಿ. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಎಲ್ಲ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಓಕೆ, ಸ್ಪೆಷಲಾಗಿ ಕ್ವಶನ್ ಪೇಪರ್ಗೆ ಕಾನ್ಸಂಟ್ರೇಷನ್ ಮಾಡಿ ಎಲ್ಲ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೇನೆ ಪ್ರೀವಿಯಸ್ ಇಯರ್ದು, ನೀವು ನೋಡ್ಬೋದು. ಓಕೆ, ಸೊ ಈ ಒಂದು ಪ್ರಾಬ್ಲಮನ್ನು ನೋಡೋಣ ಇವತ್ತಿನ ಕ್ಲಾಸಲ್ಲಿ. ಸೊ ಯಾವ ಥರ ಸಾಲ್ವ್ ಮಾಡಬೇಕು ವೆರಿ ಸಿಂಪಲ್ಲಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಓಕೆ, ಸೊ ವಿರಾಜ್ ಕಂಪ್ನಿ ಲಿಮಿಟೆಡ್ ಲೀಸ್ಡ್ ಎ ಲ್ಯಾಂಡ್ ಫ್ರಾಮ್ ಬಸವರಾಜ್ ಅಂತ ಹೇಳ್ತಾರೆ. ಓಕೆ, ಯಾಟೆ ರಾಯಲ್ಟಿ ಆಫ್ ರೂಪೀಸ್ 2 per ton ಅಂತ ಹೇಳ್ತಾರೆ. ಓಕೆ, 2 per ton ಆಫ್ ಕೋಲ್ ರೈಸ್ಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, ಮಿನಿಮಮ್ ರೆಂಟ್ ವಾಸ್ 1,20,000 ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, ದ ಶಾರ್ಟ್ ವರ್ಕಿಂಗ್ಸ್ ಟು ಬಿ ರಿಕ್ಯೂಪ್ಡ್ ಡ್ಯೂರಿಂಗ್ ದ ಫಸ್ಟ್ 4 years ಅಂತ ಹೇಳ್ತಾರೆ. ಭಾಳ ಅಬ್ಸರ್ವ್ ಮಾಡ್ಬೇಕು ಈ ಒಂದು ಪಾಯಿಂಟ್ಸ. ನೆಕ್ಸ್ಟ್ ನೋಡ್ರಿ, ದ ಕೋಲ್ ರೈಸ್ಡ್ ಇನ್ ದ ಫಸ್ಟ್ 4 years ವಾಸ್ ಆ್ಯಸ್ ಅಂಡರ್ ಅಂತ ಹೇಳ್ತಾರೆ. ಸೊ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡೋಣ. ಇನ್ನು ಇಯರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅನದರ್ ಸೈಡ್ ಔಟ್ಪುಟ್ ಇನ್ ಟರ್ನ್ಸ್ ಅಂತ ಹೇಳಿದ್ದಾರೆ. ಸೊ ಇಯರ್ಸ್ದಾಗ ನೋಡ್ರಿ, ಫಸ್ಟ್ ಇಯರ್ದಾಗ 2020 ಇಯರ್ ಏನಿದೆಯಲ್ಲ, ಸೊ ಇದು ಫಸ್ಟ್ ಇಯರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಸೊ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 20,000 ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ಇಯರ್ ನೋಡ್ರಿ, 2021 ಇಯರ್ದಾಗ 50,000 ಅಂತ ಹೇಳ್ತಾರೆ. ನೆಕ್ಸ್ಟ್ 2022 ಇಯರ್ದಾಗ 60,000 ಅಂತ ಹೇಳಿದ್ದಾರೆ. ಬಟ್ ಬ್ರೆಕೆಟ್ದಾಗಿಂದ ಈ ಪಾಯಿಂಟ್ ಭಾಳ ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ಏನತ್ತಿದೆ ನೋಡ್ರಿ, ಸ್ಟ್ರೈಕ್ ಫಾರ್ 3 months ಅಂತಿದೆ. ಓಕೆ, ಸ್ಟ್ರೈಕ್ ಔಟ್ ಇಯರ್ ಅನ್ಬೋದು ನೀವು ಕಾಮನ್ ಆಗಿ ಇದಕ್ಕೆ. ನೆಕ್ಸ್ಟ್ ಒಂದು ನೋಡ್ರಿ, 2023 ಇಯರ್ದಲ್ಲಿ 80,000 ಔಟ್ಪುಟನ್ನು ಕೊಟ್ಟುಬಿಟ್ಟಿದ್ದಾರೆ. ಓಕೆ, ಸೊ ಹಾಗಾದರೆ ಏನು ಪ್ರಿಪೇರ್ ಮಾಡತ್ತೆ ಹೇಳ್ತಾರೆ, ಪ್ರಿಪೇರ್ ರಾಯಲ್ಟಿ ಪೇಬಲ್ ಚಾರ್ಟ್ ಅಂತ ಹೇಳ್ತಾರೆ. ಯು ಹ್ಯಾವ್ ಟು ಪ್ರಿಪೇರ್ ಒನ್ ಸಿಂಪಲ್ ರಾಯಲ್ಟಿ ಪೇಬಲ್ ಚಾರ್ಟನ್ನು ಪ್ರಿಪೇರ್ ಮಾಡಿರಿ ಅಂತ ಹೇಳ್ತಾರೆ. ಸೊ ಈ ಥರ ಇದೆ ಕ್ವಶನ್ ಇದೆ. ಸೊ ಇದನ್ನ ಕ್ವಶನ್ ನಂಬರ್ 5 ಅಂತ ಕೇಳಿದಾರಲ್ಲ, ಸೊ ಇದಕ್ಕೆ 5 ಮಾರ್ಕ್ಸ್ ಇದೆ. ಓಕೆ, ಸೊ ಇದು ನೀವು ಈಸಿಲಿ ಸಾಲ್ವ್ ಮಾಡಬೇಕು. ಯಾವ ಥರ ಸಾಲ್ವ್ ಮಾಡೋದು ಅನ್ನೋದು ಈಗ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಂಥ ಪ್ರಾಬ್ಲಮ್ಸ್ ಎಲ್ಲ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಿಮ್ಗೆ ಸಾಲ್ವ್ ಮಾಡಿಸಿದ್ದೇನೆ. ಓಕೆ, ನೀವು ಇಲ್ಲಿ ನೋಡ್ಬೋದು. ಒಂದ್ಸಗಿನ ಇನ್ನೊಮ್ಮೆ ನೋಡಿ, ಇಲ್ಲಿ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತ ಹೇಳಿ ಹಾಕ್ರಿ. ಓಕೆ, ಸೊ ಈಗ ನೆಕ್ಸ್ಟ್ ನೋಡೋಣ. ಇವಾಗ ಏನು ಮಾಡಬೇಕಂದ್ರೆ ಒಂದು ರಾಯಲ್ಟಿ ಪೇಬಲ್ ಚಾರ್ಟನ್ನು ಡಿಸ್ಪ್ಲೇ ಮಾಡಬೇಕು. ರಾಯಲ್ಟಿ ಪೇಬಲ್ ಚಾರ್ಟ್ ಅಂತ ಹಾಕಬೇಕು. ನೆಕ್ಸ್ಟ್ ಒಂದು ಸೈಡ್ ಏನು ಇಲ್ಲಿ ಕಾಲಮ್ಗಳು ಮೆನ್ಷನ್ ಮಾಡ್ಬೇಕು ನೀವು. ಇವೆಲ್ಲ ಕಾಲಮನ್ನು ಮೆನ್ಷನ್ ಮಾಡಬೇಕು. ಇವನ್ನೆಲ್ಲ ಕಾಲಮನ್ನು ನೆನಪಿಟ್ಕೋಬೇಕು ನೀವು. ಇಯರ್, ಔಟ್ಪುಟ್ ಇನ್ ಟರ್ನ್ಸ್ ಅನ್ಬೋದು ರೀ, ರಾಯಲ್ಟಿ. ನೆಕ್ಸ್ಟ್ ಒನ್ನ ಮಿನಿಮಮ್ ರೆಂಟ್ ಅನ್ಬೋದು. ನೆಕ್ಸ್ಟ್ ಒನ್ನ ಸರ್ಪ್ಲಸ್ ಅನ್ಬೋದು. ನೆಕ್ಸ್ಟ್ ಒನ್ನ ಶಾರ್ಟ್ ವರ್ಕಿಂಗ್ಸಲ್ಲಿ 3 ಟೈಪ್ ಮಾಡ್ತಾರೆ ನೋಡ್ರಿ. ಡೆಪ್ಸಿಟ್ ಅನ್ಬೋದು ರೀ, ರಿಕವರಿ, ಅನ್ರಿಕವರ್ಡ್. ಓಕೆ, ಪೇಮೆಂಟ್ ಅಮೌಂಟ್ ಪೇಬಲ್ ಆರ್ ಪೇಮೆಂಟ್ ಟು ದ ಲ್ಯಾಂಡ್ಲಾರ್ಡ್ ಕೂಡ ಅನ್ಬೋದು ನೀವು. ಓಕೆ, ಸೊ ಇದು ಡೆಪ್ಸಿಟ್ ಏನಿದೆಯಲ್ಲ, ಸೊ ಇದಕ್ಕೆ ನೀವು ಕಾಮನ್ ಆಗಿ ಇನ್ನೊಂದು ವರ್ಡ್ ಯೂಸ್ ಮಾಡ್ಬೋದು, ಶಾರ್ಟ್ ವರ್ಕಿಂಗ್ ಕೂಡ ಅನ್ಬೋದು. ಓಕೆ, ರಿಕವರ್ ಅನ್ಬೋದು ರೀ, ಇರಪ್ಪ ಅಂತಂದ್ರೆ ಇಲ್ಲಿ ರಿಕವರೇಬಲ್ ಕೂಡ ಅನ್ಬೋದು ನೀವು. ಓಕೆ, ಸೊ ಈ ಥರನೂ ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಈ ಥರ ಒಂದು ಚಾರ್ಟನ್ನು ಪ್ರಿಪೇರ್ ಮಾಡಬೇಕು. ಸೊ ಈ ಚಾರ್ಟ್ ಹಾಕಿ ಇದ ಒಂದು ಫಾರ್ಮೇಟ. ಓಕೆ, ಸೊ ಇವಾಗ ಏನು ಮಾಡಿರಿ, ಪ್ರಾಬ್ಲಮ್ದಲ್ಲಿ ಈಗ ಏನು ಹೇಳ್ತಲ್ಲ ಇಷ್ಟು ಪಾಯಿಂಟ್ ಅಬ್ಸರ್ವ್ ಮಾಡಿಬಿಡ್ರಿ. ಓಕೆ, ಸೊ ರಾಯಲ್ಟಿ ಆಫ್ ರೂಪೀಸ್ ಎಷ್ಟು ಕೊಟ್ಟಾರ ನೋಡ್ರಿ, 2 per ton ಅಂತ ಕೊಟ್ಟಿದ್ದಾರೆ. ಸೊ ಓಕೆ, ಇದನ್ನು ಅಬ್ಸರ್ವ್ ಮಾಡಿರಿ. ನೆಕ್ಸ್ಟ್ ಒಂದು ನೋಡ್ರಿ, ಮಿನಿಮಮ್ ರೆಂಟ್ ಆಫ್ ರೂಪೀಸ್ ಎಷ್ಟಿದೆ ರೀ, ಮಿನಿಮಮ್ ರೆಂಟ್ ಆಫ್ ರೂಪೀಸ 1,20,000 ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಇನ್ನು ಶಾರ್ಟ್ ವರ್ಕಿಂಗ್ ಏನಾದರೂ ರೈಸ್ ಆಯ್ತಂದ್ರೆ
ಯಾವುದರ ಇಯರ್ದಾಗ. ಸೊ ಅದನ್ನು ರಿಕವರಿ ಎಷ್ಟು ಇಯರ್ದಾಗ ಮಾಡ್ರಿ ಅಂತ ಹೇಳಿದರೆ ಫಸ್ಟ್ 4 years ಅಂತ ಹೇಳ್ತಾರೆ. ಇದನ್ನು ಭಾಳ ಅಬ್ಸರ್ವ್ ಮಾಡ್ಬೇಕು ನೀವು. ಓಕೆ, ಶಾರ್ಟ್ ವರ್ಕಿಂಗ್ ಏನಾದರೂ ಈ ರಿಕವರಿ ಶಾರ್ಟ್ ವರ್ಕಿಂಗ್ ಏನಾದರೂ ಬತ್ತಂದರೆ ರೈಸ್ ಆತಂದರೆ ಸೊ ಅದನ್ನು ನೆಕ್ಸ್ಟ್ ಅಂದಿಲ್ಲಿ ಫಸ್ಟ್ 4 yearsದಾಗ ರಿಕವರಿ ಮಾಡಿರಿ ಅಂತ ಹೇಳ್ತಾರೆ. ಓಕೆ, ಸೊ ಇಷ್ಟೇ ರೀ ಅದ. ನೆಕ್ಸ್ಟ್ ಒಂದು ಪಾಯಿಂಟನ್ನು ಅಬ್ಸರ್ವ್ ಮಾಡ್ಬೇಕು ನೀವು, ಸ್ಟ್ರೈಕ್ ಫಾರ್ 3 months ಅಬ್ಸರ್ವ್ ಮಾಡಿರಿ. ಓಕೆ, ಸೊ ಒಂದು ಇಯರ್ದಲ್ಲಿ 12 months ಇರ್ತಾವಲ್ಲ ರೀ. ಸೊ 3 months ಸ್ಟ್ರೈಕ್ ಆದರೆ ಇನ್ನು ರಿಮೈನಿಂಗ್ ಎಷ್ಟು ಮಂತ್ ಉಳಿತ್ರಿ? 9 months ಉಳಿತು. ಓಕೆ, ಸೊ ಈಗ ನೋಡೋಣ. ಫಸ್ಟ್ ಏನು ಮಾಡಿರಿ, ಈ ಸೈಡ ಇಯರನ್ನು ಮೆನ್ಷನ್ ಮಾಡಿದಾರಲ್ಲ, ಸೊ ಇಲ್ಲಿ ಎಲ್ಲ ಇಯರನ್ನು ಬರಿಬೇಕು. ಓಕೆ, ಸೊ 2020, 2021, 2022, 2023 ಅಂತೇಳಿ ಸೊ ಎಲ್ಲ ಇಯರನ್ನು ಮೆನ್ಷನ್ ಮಾಡಬೇಕು. 2020, 2021, 2022, 2023 ಅಂತೇಳಿ ಮೆನ್ಷನ್ ಮಾಡಿ ಸೊ ಔಟ್ಪುಟ್ ಏನು ಟನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಓಕೆ, ಭಾಳ ಸಿಂಪಲಾಗಿ ಔಟ್ಪುಟ್ ಎಲ್ಲ ಕೊಟ್ಟುಬಿಟ್ಟಿದ್ದಾರೆ. ಫಸ್ಟ್ 20,000, ನೆಕ್ಸ್ಟ್ ಒನ್ 50,000, ನೆಕ್ಸ್ಟ್ ಒನ್ 60,000, ನೆಕ್ಸ್ಟ್ ಒನ್ 80,000 ಅಂತೇಳಿ ಡೈರೆಕ್ಟ್ ಸೇಮ್ ಆ್ಯಸ್ ಇಟ್ ಈಸ್ ಔಟ್ಪುಟ್ ಕಾಲಮ್ ಏನಿದೆಯಲ್ಲ ಸೇಮ್ ಮೆನ್ಷನ್ ಮಾಡಿರೋದು. ಓಕೆ, ಸೇಮ್ ಆ್ಯಸ್ ಇಟ್ ಈಸ್ ಮೆನ್ಷನ್ ಮಾಡಿರಿ. ಸೊ ಇಲ್ಲಿ ಫಸ್ಟ್ ನೋಡಿರಿ, ಒಂದು ಸೆಕೆಂಡ್. ಸೊ ಇವಾಗ ಸೇಮ್ ಆ್ಯಸ್ ಇಟ್ ಈಸ್ ಮೆನ್ಷನ್ ಮಾಡಿರಿ. 20,000, 50,000, 60,000, 80,000 ಅಂತ ಮೆನ್ಷನ್ ಮಾಡಿರಿ. ಸೊ ಇದಾದ ನಂತರ ಏನು ಮಾಡಬೇಕಂದ್ರೆ ಇನ್ನು ನೆಕ್ಸ್ಟ್ ನೋಡಿರಿ, ರಾಯಲ್ಟಿ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎಷ್ಟಿದೆ ನೋಡಿರಿ, ರುಪೀಸ್ 2 per ton ಅಂತಿದೆ. ಓಕೆ, ಸೊ ರುಪೀಸ್ 2 per ton ಅಂದರೆ ಪ್ರತಿಯೊಂದು ಈಗ 20,000 ಏನಿದೆಯಲ್ಲ, ಸೊ ನಮ್ಗೆ ರಾಯಲ್ಟಿ ಅಮೌಂಟ್ ಬೇಕಾತಂದ್ರೆ ಔಟ್ಪುಟ್ ಇಂಟು 2 per ton ಮಾಡ್ಬೇಕು ನಾವು. 20,000 ಇಂಟು 2 rupees ಮಾಡಿರಿ. ನೆಕ್ಸ್ಟ್ ಒನ್ 50,000 ಇಂಟು 2 rupees ಮಾಡಿರಿ. ನೆಕ್ಸ್ಟ್ ಒನ್ 60,000 ಇಂಟು 2 rupees ಮಾಡಿರಿ. ನೆಕ್ಸ್ಟ್ ಒನ್ 80,000 ಇಂಟು 2 rupees ಮಾಡಿರಿ. ಇದು ರಾಯಲ್ಟಿ ಅಮೌಂಟ್ ಸಿಕ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನೀವು ಬರ್ಕೋರಿ, ಇಲ್ಲಿ ಯಾರ ₹8 2 ಅಂತೇಳಿ ಬರ್ಕೋಬೋದು. ಸೊ ಈಗ ಏನು ಮಾಡಬೇಕು, 20,000 ಇಂಟು 2 40,000, 50,000 ಇಂಟು 2 ಎಷ್ಟ 1 lakh rupees. ನೆಕ್ಸ್ಟ್ ಒನ್ 60,000 ಇಂಟು 2 1,20,000. ನೆಕ್ಸ್ಟ್ ಒನ್ 80,000 ಇಂಟು 2 1,60,000 ಆಯಿತು. ಸೊ ಈ ಥರ ನೀವು ಮೆನ್ಷನ್ ಮಾಡಬೇಕದು. ಓಕೆ, ಸೊ ಈ ಥರ ಮೆನ್ಷನ್ ಮಾಡಿರಿ. ಸೊ ಈ ಥರ ಮೆನ್ಷನ್ ಮಾಡಿದ ಮತ್ತು ಮಿನಿಮಮ್ ರೆಂಟ್ ಅನ್ನೋದು ಫಿಕ್ಸ್ ಇರುತ್ತೆ. ಯಾವಾಗಲೂ ಮಿನಿಮಮ್ ರೆಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ, 1,20,000 ಅಂತ ಏನು ಕೊಟ್ಟಾರಲ್ಲ, 1,20,000 ಎಲ್ಲ ಇಯರ್ದಾಗೂ ಮಿನಿಮಮ್ ರೆಂಟ್ ಸೇಮ್ ಇಡಬೇಕು ರೀ. ಬಟ್ ಈ ಇಯರ್ ಮಾತ್ರ ಬಿಟ್ಟು. ಓಕೆ, ಸೊ ಈ ಇಯರ್ ಮಾತ್ರ ಬಿಟ್ಟು ಎಲ್ಲ ಇಯರ್ದಾಗೂ ಮಿನಿಮಮ್ ರೆಂಟ್ ಸೇಮ್ ಆ್ಯಸ್ ಇಟ್ ಈಸ್ ಇಡಬೇಕು. ಓಕೆ, ಸೊ ಅಂದರೆ ಸ್ಟ್ರೈಕ್ ಫಾರ್ 3 months ಅಂತ ಹೇಳಿದಾರಲ್ಲ, ಸೊ ಆ ಇಯರ್ದಾಗ ಅಷ್ಟೇ ಮಿನಿಮಮ್ ರೆಂಟ್ 1,20,000 ಬಿಡ್ರಿ. ಸೊ ಎಲ್ಲ ಇಯರ್ದಾಗ ನೀವು ಸೇಮ್ ಮೆನ್ಷನ್ ಮಾಡಿರಿ. ಇಲ್ಲೇನು ಕಾಂಪ್ಲಿಕೇಟೆಡ್ ಆಗುವಂಥ ಅವಶ್ಯಕತೆನೇ ಇಲ್ಲ. ಓಕೆ, ಸೊ ಇಲ್ಲಿ 1,20,000, ನೆಕ್ಸ್ಟ್ ಒನ್ 1,20,000, ನೆಕ್ಸ್ಟ್ ಒನ್ ಸ್ಟ್ರೈಕ್ಔಟ್ ಇಯರ್ ಯಾವುದ್ರ ನಮ್ಮದು ಆ್ಯಕ್ಚುಲಿ 2022 ಇಯರ್. ಓಕೆ, ನೀವು ನೋಡ್ಬೋದು 2022 ಇಯರ್ ಏನಿದೆಯಲ್ಲ, ಸೊ ಇದು ಸ್ಟ್ರೈಕ್ಔಟ್ ಇರೋದ್ರಿಂದ ಸೊ ಈ ಇಯರ್ದಲ್ಲಿ ಮಿನಿಮಮ್ ರೆಂಟನ್ನು ಪ್ರಾಬ್ಲಮ್ದಲ್ಲಿ ಕೊಟ್ಟಿರುವಂಥ ಮಿನಿಮಮ್ ರೆಂಟನ್ನು ಮೆನ್ಷನ್ ಮಾಡಬಾರ್ದು. ಓಕೆ, ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಮೆನ್ಷನ್ ಮಾಡೋಣ. ಸೊ ಇಲ್ಲಿ ನೆಕ್ಸ್ಟ್ 1,20,000. ಸೊ ಹಾಗಾದರೆ ಮತ್ತು ಇನ್ನು ಯಾವುದು ಮಿನಿಮಮ್ ರೆಂಟ್ ಮೆನ್ಷನ್ ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಸ್ಟ್ರೈಕ್ ಫಾರ್ 3 months ಅಂತ ಹೇಳಿದಾರಲ್ಲ ರೀ. ಸೊ ಅಂದರೆ ಏನು ಮಾಡಿರಿ, ಮಿನಿಮಮ್ ರೆಂಟ್ ಎಷ್ಟಿದೆ 1,20,000 ಇದೆ. ಇಂಟು ಏನು ಮಾಡಬೇಕು, 9/12 ಮಾಡ್ಕೋಬೇಕು. ಓಕೆ, ಸೊ ಯಾಕೆ 9 ಹೇಳ್ರಿ, ಸೊ ಈಗ ಒಂದು ಇಯರ್ದಲ್ಲಿ ಎಷ್ಟು ಮಂತ್ ಇರುತ್ತೆ, 12 months ಇರುತ್ತೆ. ಓಕೆ, ಸೊ ಎಷ್ಟು ಮಂತ್ ಸ್ಟ್ರೈಕ್ಔಟ್ ಹೇಳಿದ್ದಾರೆ, 3 months ಹೇಳಿದ್ದಾರೆ. ಇನ್ನು ರಿಮೈನಿಂಗ್ ಎಷ್ಟು ಮಂತ್ ಉಳಿದು ರೀ, 9 months ಉಳಿದು. ಸೊ ನೀವು ವರ್ಕಿಂಗ್ ನೋಟ್ ಅಂತ ಹಾಕ್ಬೋದು. ಇದಕ್ಕೆ ಕ್ಯಾಲ್ಕುಲೇಷನ್ ಆಫ್ ಮಿನಿಮಮ್ ರೆಂಟ್ ಇನ್ ದ ಇಯರ್ 2022 ಅಂತ ಮೆನ್ಷನ್ ಮಾಡಿ 1,20,000 ಇಂಟು 9/12 ಮಾಡೋದ್ರಿಂದ ಅಮೌಂಟ್ ಎಷ್ಟು ಬರುತ್ತೆ, 90,000 rupees ಬರುತ್ತೆ. ಸೊ ಯು ಹ್ಯಾವ್ ಟು ಮೆನ್ಷನ್ ಇಲ್ಲಿ 90,000 ಅಂತೇಳಿ ಮೆನ್ಷನ್ ಮಾಡಬೇಕು. ಸಿಂಪಲ್, ಕ್ಲಿಯರ್ ಆಯ್ತಲ್ಲ. ಸೊ ನೆಕ್ಸ್ಟ್ ನೋಡ್ರಿ, ಇನ್ನೇನು ಮಾಡಬೇಕು, ಇನ್ನು ಸರ್ಪ್ಲಸ್ ಮತ್ತು ಇದನ್ನು ಫೈಂಡ್ ಔಟ್ ಮಾಡೋಣ. ಸೊ ಸರ್ಪ್ಲಸ್ ಓಕೆ, ಸರ್ಪ್ಲಸನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಎಟ್ ಎ ಟೈಮ್ ಇವೆರಡು ಪಾಯಿಂಟ್ಸನ್ನು ಫೈಂಡ್ ಔಟ್ ಮಾಡಿರಿ ನೀವು. ಕಾಲಮನ್ನು ಸರ್ಪ್ಲಸ್ ಮತ್ತು ಶಾರ್ಟ್ ವರ್ಕಿಂಗ್ ಅಂದರೆ ಡೆಪ್ಸಿಟನ್ನು ಫೈಂಡ್ ಔಟ್ ಮಾಡೋಣ. ಸೊ ಈಗ ಏನಿಲ್ಲ, ಅಬ್ಸರ್ವ್ ಮಾಡಿರಿ. ಈಗ ಒನ್ಸಿಗೆನ ಅಬ್ಸರ್ವ್ ಮಾಡಿರಿ. ಇಲ್ಲಿ ಜಸ್ಟ್ ಇವಾಗ ನೋಡ್ರಿ,
ಸೊ ಇಲ್ಲಿ ರಾಯಲ್ಟಿ ಎಷ್ಟಿದೆ ಫಸ್ಟ್ ಇಯರ್ದಲ್ಲಿ 40,000 ಇದೆ. ಓಕೆ, ನೆಕ್ಸ್ಟ್ ಮಿನಿಮಮ್ ರೆಂಟ್ ಎಷ್ಟಿದೆ 1,20,000 ಇದೆ. ಸೊ ಯಾವ ಜಾಸ್ತಿ ಇದೆ ರೀ? ಮಿನಿಮಮ್ ರೆಂಟ್ ಜಾಸ್ತಿ ಇದೆ. ಸೊ ರಾಯಲ್ಟಿ ಅಮೌಂಟ್ಗಿಂತ ಮಿನಿಮಮ್ ರೆಂಟ್ ಅಮೌಂಟ್ ಜಾಸ್ತಿ ಇತ್ತಂದರೆ ಸೊ ಯು ಹ್ಯಾವ್ ಟು ಮೆನ್ಷನ್ ಡೆಪ್ಸಿಟ್ ಅಂತೇಳಿ ಮೆನ್ಷನ್ ಮಾಡಬೇಕು 80,000 ಅಂತೇಳಿ. ಯಾಕೆ ಹೇಳಿದ್ರೆ 1,20,000 ಮೈನಸ್ 40,000 ಮಾಡಿದ್ರೆ ಎಷ್ಟು ಬರುತ್ತೆ? 80,000 ಡೆಪ್ಸಿಟ್ ಅನ್ಬೋದು. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ 1 ಲ್ಯಾಕ್ ಇದೆ ರೀ, ನೆಕ್ಸ್ಟ್ ಇಲ್ಲಿ 1,20,000 ಇದೆ. ಇವಾಗ ಏನಾಯ್ತು ರೀ? ರಾಯಲ್ಟಿ ಅಮೌಂಟ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಐತಿಲ್ಲ ರೀ. ಸೊ ಇದು ಕೂಡ ಡೆಪ್ಸಿಟ್ ಎಷ್ಟು? 20,000 ಅಂತ ಹೇಳ್ಬೋದು. 1,20,000ದಲ್ಲಿ ಮೈನಸ್ 1 ಲ್ಯಾಕನ್ನು ಮೈನಸ್ ಮಾಡಿದಾಗ ರಿಮೈನಿಂಗ್ ಎಷ್ಟು ಬರುತ್ತೆ? 20,000 ಬರುತ್ತೆ. ಇದು ಡೆಪ್ಸಿಟ್ ಆಯಿತು. ನೆಕ್ಸ್ಟ್ ಒಂದು ನೋಡಿರಿ, ಇಲ್ಲಿ 1,20,000 ಇದೆ, ನೆಕ್ಸ್ಟ್ ಇಲ್ಲಿ 90,000 ಇದೆ. ಇಲ್ಲಿ ಯಾವ್ದು ಜಾಸ್ತಿ ಇದೆ ರೀ? ರಾಯಲ್ಟಿ ಅಮೌಂಟ್ ಈಸ್ ಮೋರ್ ದ್ಯಾನ್ ಮಿನಿಮಮ್ ರೆಂಟ್. ಓಕೆ, ರಾಯಲ್ಟಿ ಅಮೌಂಟ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇದೆಲ್ಲ. ಸೊ 1,20,000 ಮೈನಸ್ 90,000 ಮಾಡಿರಿ ಎಷ್ಟು ಜಾಸ್ತಿ ಇದೆ ರೀ? 30,000. ಸೊ ಅದನ್ನು ಸರ್ಪ್ಲಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿರಿ 1,60,000 ಇದೆ, ನೆಕ್ಸ್ಟ್ 1,20,000 ಇದೆ. ಈಗ ಯಾವ್ದು ಜಾಸ್ತಿ ಇದೆ ರೀ? ರಾಯಲ್ಟಿ ಅಮೌಂಟ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇತ್ತಂದರೆ ಸೊ ಅದನ್ನೇನು ಮೆನ್ಷನ್ ಮಾಡ್ತಾರೆ? ಸರ್ಪ್ಲಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, 1,60,000 ಮೈನಸ್ 1,20,000 ಮಾಡಿದ್ರೆ 40,000 ಸರ್ಪ್ಲಸ್ ಬರುತ್ತೆ. ಸೊ ಎಟ್ ಎ ಟೈಮ್ ನೀವು ಸರ್ಪ್ಲಸ್ ಮತ್ತು ಡೆಪ್ಸಿಟನ್ನು ಪಾಯಿಂಟ್ ಔಟ್ ಮಾಡ್ಬೋದು. ಓಕೆ, ಈ ಥರ. ಸೊ ಇದಾದ ನಂತರ ಇನ್ನು ಇಂಪಾರ್ಟೆಂಟ್ ನೋಡ್ರಿ, ರಿಕವರಿ ಮತ್ತು ಇರ್ರಿಕವರೇಬಲ್ ಅಥವಾ ಅನ್ರಿಕವರೇಬಲ್ ಅಂದರೆ ಸೊ ಕಮ್ ಟು ದ ಪಾಯಿಂಟ್ ಪ್ರಾಬ್ಲಮಿಗೆ ಬಂದಾಗ ಇಲ್ಲಿ ನೋಡ್ರಿ ಫಸ್ಟ್ ಏನು ಹೇಳ್ತಾರೆ ಇಲ್ಲಿ? ಶಾರ್ಟ್ ವರ್ಕಿಂಗ್ಸ್. ಓಕೆ, ಶಾರ್ಟ್ ವರ್ಕಿಂಗ್ಸ್ ಟು ಬಿ ರಿಕವರ್ಡ್ ಡ್ಯೂರಿಂಗ್ ದ ಫಸ್ಟ್ 4 ಇಯರ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಸ್ಟಾರ್ಟಿಂಗ್ 4 ಇಯರ್ದಾಗ ನೀವು ಏನಾದರೂ ಶಾರ್ಟ್ ವರ್ಕಿಂಗ್ ಇದ್ದರೆ ರಿಕವರಿ ಮಾಡ್ಕೋರಿ ಅಂತ ಹೇಳಿದ್ದಾರೆ. ಓಕೆ, ಸೊ ನಾವು ಶಾರ್ಟ್ ವರ್ಕಿಂಗ್ ಯಾವ್ಯಾವ ಇಯರ್ದಾಗ ಅದಾವೆ ನೋಡಿರಿ. ಈಗ ಫಸ್ಟ್ ಇಯರ್ದಾಗ 80,000 ಇದೆ, ಸೆಕೆಂಡ್ 1 ಇಯರ್ದಾಗ 20,000 ಇದೆ. ಸೊ ಇವ್ನೆರಡೂ ರಿಕವರಿ ಮಾಡಬೇಕಾದ್ರೆ ನಮಗೆ ಆಪ್ಷನ್ ಎಷ್ಟು ಕೊಟ್ಟಿದ್ದಾರೆ? ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್. ಅಂದ್ರೆ ಪ್ರಾಬ್ಲಮ್ದಾಗ ಹೇಳಿದ ಪ್ರಕಾರ 4 ಇಯರನ್ನು ಕೊಟ್ಟುಬಿಟ್ಟಿದ್ದಾರೆ ಅವರ. ಸಪೋಸ್ ಒಮ್ಮೊಮ್ಮೆ 2024 ಅಂತೇಳಿ 5th ಇಯರ್ ಕೂಡ ಇರುತ್ತೆ. ಓಕೆ, ಸೊ ಇಲ್ಲಿ ಪ್ರಾಬ್ಲಮ್ದಾಗ 4 ಇಯರ್ ಕೊಟ್ಟಾರೆ ಮತ್ತು 4 ಇಯರ್ದಾಗ ರಿಕವರಿ ಮಾಡ್ಕೋಬೇಕಂತೇಳಿ ಈ ಥರ ಏನಲ್ಲ. ಬಟ್ ಇಲ್ಲಿ ಏನು ಕೊಡ್ತಾರಲ್ಲ ಇದನ್ನು ಅಬ್ಸರ್ವ್ ಮಾಡಬೇಕು. ಫಸ್ಟ್ 4 ಇಯರ್ ಅಂದ್ರೆ ಸ್ಟಾರ್ಟಿಂಗ್ ಇಯರ್ಗಳು ತೆಗೆದುಕೊಳ್ಬೇಕು, ಫಸ್ಟ್ 4 ಇಯರ್ ಅಂತೇಳಿ. ಸೊ ಅದನ್ನು ಯಾವಾಗಲೂ ನೀವು ಸರ್ಪ್ಲಸ್ನಲ್ಲಿನ ರಿಕವರಿ ಮಾಡಬೇಕು. ರಿಕವರಿ ಆಗಲಿಲ್ಲ ರೀ ಇರ್ರಿಕವರೇಬಲ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ಎಷ್ಟು ರಿಕವರಿ ಆಗುತ್ತಲ್ಲ ಸೊ ಅಷ್ಟೇ ಅಮೌಂಟ ರಿಕವರಿಯನ್ನು ಮಾಡಬೇಕು. ಓಕೆ, ಸೊ ಈಗ 80,000 ರಿಕವರಿ ಮಾಡಿರಿ. ಇದು 80,000 ನೋಡೋಣ ಒನ್ಸಗಿನ. ಇಲ್ಲಿ ನೋಡ್ರಿ 80,000 ಏನಿದೆಯಲ್ಲ, ಸೊ ಈ 80,000 ರಿಕವರಿ ಮಾಡ್ಬೇಕಾದ್ರೆ ನೆಕ್ಸ್ಟ್ ಇಯರ್ದಾಗ ನೋಡಿರಿ, ನೆಕ್ಸ್ಟ್ ಇಯರ್ದಾಗ ಸರ್ಪ್ಲಸ್ ಐತ್ರಿ, ಸರ್ಪ್ಲಸ್ ಇಲ್ಲ, ಇಲ್ಲೂ ಮಾಡೋಕ್ಕೆ ಬರೋದಿಲ್ಲ ರೀ. ಸೊ ಇಲ್ಲಿ ಸರ್ಪ್ಲಸ್ ಐತ್ರಿ, ಇಲ್ಲಿ ರಿಕವರಿ ಮಾಡೋಕ್ಕೆ ಬರುತ್ತೆ. ಎಷ್ಟು ಮಾಡ್ಬೋದು ರೀ? ನಮ್ಮದೇ ಆ್ಯಕ್ಚುಲಿ 80,000 ರಿಕವರಿ ಮಾಡ್ಬೇಕ್ರಿ. ಬಟ್ ನಮ್ಮ ಇಲ್ಲಿ ಅಮೌಂಟ್ ಎಷ್ಟು ಸಫಿಷಿಯೆಂಟ್ ಐತ್ರಿ? 30,000 ಅಷ್ಟೇ ಐತೆ. ಸೊ ಹಾಗಾಗಿ 30,000 ರಿಕವರಿ ಮಾಡ್ಬೋದು. ಓಕೆ, ಸೊ ಇನ್ನು ಎಷ್ಟು ಉಳಿತು? ಇನ್ನು 50,000 ಅಮೌಂಟ್ ಉಳಿದಿದೆ. ಸೊ ಮತ್ತೇನು ಮಾಡ್ರದ ನೆಕ್ಸ್ಟ್ ಇಲ್ಲಿ 80,000 ಇದೆ, ಸೊ ಇಲ್ಲಿ 30,000 ಆಯ್ತು ರೀ. ನೆಕ್ಸ್ಟ್ ಇಲ್ಲಿ 40,000 ಪೇ ಮಾಡಿರಿ. ಸೊ 40,000 ಪೇ ಮಾಡಿರಿ. ಸೊ ಇಲ್ಲಿ ನಾವು ಎಲ್ಲನ ರಿಕವರಿ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಸೊ ಈಗ 80,000ದಲ್ಲಿ 30,000 ಪೇ ಮಾಡಿರಿ. ಇನ್ನೂ ಎಷ್ಟು ಉಳಿತು ರೀ ರಿಕವರಿ? ಇನ್ನೂ 50,000 ಉಳಿತು. ಓಕೆ, ಸೊ ಈಗ ಒಂದು ಕ್ಲಿಯರ್ ಆಗಿ ನಿಮ್ಗೆ ತೋರಿಸುತ್ತೆ ನೋಡ್ರಿ. ಸೊ ಈಗ 80,000 ಇದೆ. ಓಕೆ, ಸೊ ಈಗ 80,000ದಲ್ಲಿ ಎಷ್ಟು ರಿಕವರಿ ಮಾಡಿದ್ವು ರೀ? 30,000 ರಿಕವರಿ ಮಾಡಿದ್ವು. ಓಕೆ, ಸೊ ಹಾಗಾದ್ರೆ ಇನ್ನೂ ಎಷ್ಟು ಉಳಿತು ರೀ? 50,000 ಇನ್ನೂ ಅಮೌಂಟ್ ಉಳಿತು. ಇನ್ನೂ ನಮ್ಗೆ ಶಾರ್ಟ್ ವರ್ಕಿಂಗ್ 50,000 ಉಳಿತು. ಸೊ ಮತ್ತೆ ನೆಕ್ಸ್ಟ್ ಇಯರ್ಗೆ ಬರ್ತೀವಿ ರೀ. ಯಾಕೆ ಹೇಳ್ರಿ? ನಮ್ಗೆ ಎಷ್ಟು ಇಯರ್ ಕೊಟ್ಟಾರೆ? 4 ಇಯರ್ದಾಗ ರಿಕವರಿ ಮಾಡೋದು ಹೇಳಿದಾರೆ. ಸೊ 4ನೇ ಇಯರ್ದಾಗ ಎಷ್ಟು ಐತೆ ರೀ? 40,000 ಇದೆ. ಸೊ ಮತ್ತೆ ಇದ್ರೊಳಗೆ 40,000 ಲೆಸ್ ಮಾಡ್ರಿ. ಇನ್ನೂ ಎಷ್ಟು ಉಳಿತೈತೆ ರೀ? ಇನ್ನು 10,000 ಉಳಿತೈತಿ. ಓಕೆ, ಸೊ ಅದನ್ನು 40,000 ಅಷ್ಟೇ ಇಲ್ಲಿರ್ರಿ. ಇನ್ನು 10,000 ಇಲ್ಲಿ ಮೆನ್ಷನ್ ಮಾಡಬೇಕು. 10,000 ಇರ್ರಿಕವರೇಬಲ್ ಅಂತ ಲಾಸ್ಟ್ ಇಯರ್. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ನೋಡಿರಿ, ಇದು ಇವಾಗ ಕಂಪ್ಲೀಟ್ ಆಯ್ತು, ಇದೆಲ್ಲ ಮುಗೀತು, 80,000 ಮುಗೀತು. ನೆಕ್ಸ್ಟ್ ಇನ್ನು 20,000 ನೋಡಿರಿ. ಇಲ್ಲಿ ರಿಕವರಿ ಮಾಡ್ಕೋಕೆ ಬರ್ತೈತೆ ರೀ, ಇಲ್ಲೂ ಬರ್ದಿಲ್ಲ. ಯಾಕಂದರೆ ಇಲ್ಲೂ ಅಮೌಂಟ್ ಇಲ್ಲ. ಇಲ್ಲಿ ರಿಕವರಿ ಮಾಡೋಕೆ ಬರ್ತೈತೆ ರೀ, ಇಲ್ಲೂ ಅಮೌಂಟ್ ಇಲ್ಲ. ಸೊ ಹಾಗಾಗಿ ಏನು ಮಾಡ್ಬೋದು ನೀವು? ಮತ್ತು 30,000 ಇಲ್ಲೇ ಮೆನ್ಷನ್ ಮಾಡ್ಬೋದು. ಏನಂತ ಹೇಳ್ರಿ? ಇರ್ರಿಕವರೇಬಲ್ ಅಂತೇಳಿ. ಓಕೆ, ಸೊ ಸಾರಿ 20,000. ಸೊ 20,000 ಏನಿದೆಯಲ್ಲ 30,000 ಇದೆ ಇಲ್ಲಿ, ಬಟ್ ಇಲ್ಲೂ ರಿಕವರಿ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ನಾವು ರಿಕವರಿ ಮಾಡಿದ್ದೇವೆ, ನೆಕ್ಸ್ಟ್ದಾಗೂ ರಿಕವರಿ ಆಗೋದಿಲ್ಲ. ಸೊ 20,000 ಈ ಡೈರೆಕ್ಟ್ ಎಲ್ಲಿ ಕ್ಯಾರಿ ಮಾಡ್ತಾರೆ? ಈ ಲಾಸ್ಟ್ ಇಯರ್ಗೆ ತೆಗೆದುಕೊಳ್ತಾರೆ. ಸೊ ಇಲ್ಲಿ 20,000 ಅಂತ ಮೆನ್ಷನ್ ಮಾಡ್ತಾರೆ.
ಈಗಾಗಲೇ 10,000 ಉಳಿದಿದೆ. ಸೊ ಇದು 20,000 ಇರ್ರಿಕವರೇಬಲ್ ಅಮೌಂಟ್ ಆಯ್ತು. ಟೋಟಲ್ ಎಷ್ಟಾಗ್ತದೆ ಇರ್ರಿಕವರೇಬಲ್ ಅಮೌಂಟ 30,000 ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ಈ ಥರ ಇದನ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿರಿ, ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಅಥವಾ ಅಮೌಂಟ್ ಪೇಡ್ ಹೆಂಗೆ ಮಾಡ್ತಾರೆ ಅಂದರೆ, ಸೊ ಯಾವಾಗಲೂ ಇವು 2 ಪಾಯಿಂಟ್ ಅಬ್ಸರ್ವ್ ಮಾಡಿರಿ, ರಾಯಲ್ಟಿ ಮತ್ತು ಮಿನಿಮಮ್ ರೆಂಟ್. ಸೊ ನೀವು ಮಿನಿಮಮ್ ರೆಂಟ್ ತನಕ ಫಿಕ್ಸ್ ಕೊಡಬೇಕ್ರಿ. ಯಾವಾಗಲೂ ಏನಾದರೂ ರಾಯಲ್ಟಿ ಅಮೌಂಟ್ ಜಾಸ್ತಿ ಇತ್ತಂದರೆ ಯಾವುದೇ ಇಯರ್ದಲ್ಲಿ, ಸೊ ಆ ಇಯರ್ದಾಗ ಮಾತ್ರ ರಾಯಲ್ಟಿ ಅಮೌಂಟ ಪೇ ಮಾಡಬೇಕು. ಓಕೆ, ಸೊ ಹಾಗಾದರೆ ಫಸ್ಟ್ ಇಯರ್ದಾಗ ನೋಡ್ರಿ, ಈಗ 1,20,000 ಇದೆ. ಯಾವುದಕ್ಕೆ ಪೇ ಮಾಡ್ತೀರಿ? ಮಿನಿಮಮ್ ರೆಂಟೇ ಪೇ ಮಾಡಬೇಕು, 1,20,000. ನೆಕ್ಸ್ಟ್ ಇಯರ್ದಾಗ ನೋಡ್ರಿ, ಇಲ್ಲಿ 1,00,000 ಇದೆ, ಇಲ್ಲಿ 1,20,000 ಇದೆ. ಯಾವ್ದು ಪೇ ಮಾಡ್ತೀರಿ? 1,20,000 ಪೇ ಮಾಡಬೇಕು. ನೆಕ್ಸ್ಟ್ ಇಯರ್ ನೋಡ್ರಿ, ಇಲ್ಲಿ 1,20,000 ಇದೆ, ಇಲ್ಲಿ 90,000 ಇದೆ. ಈಗ ಯಾವ್ದು ಪೇ ಮಾಡಬೇಕ್ರಿ? ರಾಯಲ್ಟಿ ಅಮೌಂಟ್ ಪೇ ಮಾಡಬೇಕು. ಬಟ್ ಎಷ್ಟು ರಿಕವರಿ ಮಾಡ್ತಾನಲ್ಲ ಅದನ್ನು ಮೈನಸ್ ಮಾಡಿ ಪೇ ಮಾಡಬೇಕು. 1,20,000 ಮೈನಸ್ 30,000 ಮಾಡಿದಾಗ 90,000 ಪೇ ಮಾಡ್ಬೋದು ನೀವು. ಓಕೆ, ನೆಕ್ಸ್ಟ್ ನೋಡ್ರಿ, 1,60,000 ಇದೆ, ಇಲ್ಲಿ 1,20,000 ಇದೆ. ಇಲ್ಲಿ ಯಾವುದು ಅಮೌಂಟ್ ಪೇ ಮಾಡ್ಬೇಕು ನೀವು? 1,60,000. ಬಟ್ ರಿಕವರಿ ಎಷ್ಟು ಮಾಡಿದಾನೆ? 40,000 ರಿಕವರಿ ಮಾಡಿದ್ದಾನೆ. ಸೊ ಆ ಅಮೌಂಟನ್ನು ರಿಕವರಿ ಮಾಡಿ, ಸೊ ಇನ್ನು ರಿಮೈನಿಂಗ್ ಅಮೌಂಟನ್ನು ಪೇಮೆಂಟ್ ಮಾಡ್ಬೋದು ನೀವು, 1,20,000 ಅಂತೇಳಿ. ಓಕೆ, ಸೊ ಮತ್ತು ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಈಜಿಲಿ. ಮತ್ತು ಮಿನಿಮಮ್ ರೆಂಟ್ದಾಗ ರಿಕವರಿಯನ್ನು ಮೈನಸ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ, ಸೊ ಈ ಥರ ಒಂದು ಸಲ ನೀವು ಪ್ರಾಕ್ಟೀಸ್ ಮಾಡಿರಿ, ಅಗೇನ ಮತ್ತೊಮ್ಮೆ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ. ಓಕೆ, ಸೊ ನಾ ಏನು ಈ ಕ್ಲಾಸ್ ಮಾಡಿದ್ದೀನಲ್ಲ, ಸೊ ಇನ್ನು ಕ್ಲಾಸ ಸ್ಕಿಪ್ ಮಾಡದೆ ನೋಡ್ಬೇಕು ನಿಮ್ಗೆ, ಆವಾಗ ಮಾತ್ರ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಈ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 6 ಅಂತಿದೆಯಲ್ಲ, ಸೊ ಈ ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ಇದು ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಮೇಲಿದೆ. ಸೊ ಇದು ಲಾಸ್ಟ್ ಯೂನಿಟ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಅಂತ ಏನಿದೆ, ಸೊ ಆ ಯೂನಿಟ್ ಮೇಲಿದೆ. ಇದನ್ನ ಸಾಲ್ವ್ ಮಾಡೋಣ. ಒನ್ಸ್ ಅಗೇನ್ ನಿಮ್ಮ ಕ್ಲಾಸ್ ಲೈಕ್ ಆಗಿತ್ತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಆಗೋಣ. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.